ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 13 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,569.39, 828 ಪಿಟಿಎಸ್, 1.08% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ರಿಲಯನ್ಸ್ 2.19% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಭಾರತಿ ಏರ್ಟೆಲ್ 0.55% ಕುಸಿದಿದೆ. ನಿಫ್ಟಿ 50 ಇಂದು 24,206.901.02% ಆಗಿದೆ. 1.02% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಟಿಸಿಎಸ್ ಗಳಿಕೆ ಮತ್ತು ಜಾಗತಿಕ ಸೂಚನೆಗಳಿಂದ ಸೆನ್ಸೆಕ್ಸ್, ನಿಫ್ಟಿ 1% ಹೆಚ್ಚು ಏರಿಕೆ. ಟಿಸಿಎಸ್ ತ್ರೈಮಾಸಿಕ ಗಳಿಕೆ ಮತ್ತು ಸಕಾರಾತ್ಮಕ ಜಾಗತಿಕ ಭಾವನೆಯಿಂದ ಸೆನ್ಸೆಕ್ಸ್ ಕಳೆದ ಬಾರಿ 27,569.39 ರಲ್ಲಿ 1.08 ಏರಿಕೆಯೊಂದಿಗೆ ಮುಚ್ಚಿತು. ನಿಫ್ಟಿ 50 1.02 ಏರಿಕೆಯೊಂದಿಗೆ 24,206.90 ರಲ್ಲಿ ಮುಚ್ಚಿತು. ನಿಫ್ಟಿ ಬ್ಯಾಂಕ್ 58,045.90 ರಲ್ಲಿ 1.39 ಗಳಿಸಿ ಮುಚ್ಚಿತು. ಹಾರ್ಮುಜ್ ಸ್ಥಿತಿಸ್ಥಾಪಕತ್ವ ನಿರೀಕ್ಷೆಯಿಂದ ಕಚ್ಚಾ ತೈಲ 3.16 ಜಿಗಿದಿದೆ. ಕಚ್ಚಾ ತೈಲ ಕಳೆದ ಬಾರಿ $23 ಮತ್ತು 67 ಸೆಂಟ್ ಪ್ರತಿ ಬ್ಯಾರೆಲ್ನಲ್ಲಿ 3.16 ಜಿಗಿದು ಮುಚ್ಚಿತು. ಹಾರ್ಮುಜ್ ಜಲಸಂಧಿ ಸುತ್ತ ಸ್ಥಿತಿಸ್ಥಾಪಕತ್ವದ ನಿರೀಕ್ಷೆ ಮಾರುಕಟ್ಟೆಯನ್ನು ಪ್ರಭಾವಿಸಿತು. ಜುಲೈ 6 ರಂದು ದಾಖಲಾದ $68 ಮತ್ತು 55 ಸೆಂಟ್ ಪ್ರತಿ ಬ್ಯಾರೆಲ್ ತಳಮಟ್ಟದಿಂದ ಚೇತರಿಕೆ ಕಂಡಿದೆ. ಎಫ್ಸಿಎನ್ಆರ್ ಹರಿವು ಹೆಚ್ಚಿಸಲು ಹಣಕಾಸು ಸಚಿವಾಲಯ ಸಾಲದಾತರ ಸಭೆ ಕರೆದಿದೆ. ಹಣಕಾಸು ಸಚಿವಾಲಯ ಜುಲೈ 13 ರಂದು ಎಫ್ಸಿಎನ್ಆರ್ ಠೇವಣಿ ಮೂಲಕ ವಿದೇಶಿ ಕರೆನ್ಸಿ ಸಂಗ್ರಹ ಪರಿಶೀಲಿಸಲು ಸಾಲದಾತರ ಸಭೆ ಕರೆದಿದೆ. ಯುಎಸ್ಡಿಐಎನ್ಆರ್ ದರ ಕಳೆದ ಬಾರಿ 95.37 ರಲ್ಲಿ 0.02 ಇಳಿಕೆಯೊಂದಿಗೆ ಮುಚ್ಚಿತು. ಚಿನ್ನ 0.60 ಕುಸಿತ. ಬೆಳ್ಳಿ 1.17 ಇಳಿದು ಲೋಹಗಳಲ್ಲಿ ಹಿನ್ನಡೆ. ಚಿನ್ನ ಕಳೆದ ಬಾರಿ $4,079 ಮತ್ತು 60 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ನಲ್ಲಿ 0.60 ಇಳಿಕೆಯೊಂದಿಗೆ ಮುಚ್ಚಿತು. ಜುಲೈ 6 ರ $4,155 ಮತ್ತು 10 ಸೆಂಟ್ ಶಿಖರದಿಂದ ಹಿಂದೆ ಸರಿದಿದೆ. ಬೆಳ್ಳಿ ಕಳೆದ ಬಾರಿ $59 ಮತ್ತು 11 ಸೆಂಟ್ ಪ್ರತಿ ಟ್ರಾಯ್ ಔನ್ಸ್ನಲ್ಲಿ 1.17 ಕುಸಿದು ಮುಚ್ಚಿತು. ಈ ವಾರ ತೆರೆಯಲಿರುವ ಪ್ರಮುಖ ಸಂಚಿಕೆಗಳಲ್ಲಿ ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಐಪಿಒ. ಎಸ್ಬಿಐ ಫಂಡ್ಸ್ ಮ್ಯಾನೇಜ್ಮೆಂಟ್ ಮತ್ತು ಆಲ್ಪೈನ್ ಟೆಕ್ಸ್ ವರ್ಲ್ಡ್ ಎಂಬ 2 ಮೇನ್ ಬೋರ್ಡ್ ಐಪಿಒಗಳು ಈ ವಾರ ಚಂದಾದಾರಿಕೆಗೆ ತೆರೆದುಕೊಳ್ಳಲಿವೆ. ಎಸ್ಬಿಐ ಕಳೆದ ಬಾರಿ $1,036 ರಲ್ಲಿ 1.36 ಏರಿಕೆಯೊಂದಿಗೆ ಮುಚ್ಚಿತು. ಇನ್ಫೋಸಿಸ್ ಎನ್ವೈಎಸ್ಇ 1.71 ಕುಸಿತ. ಎನ್ಎಸ್ಇ ಷೇರು 1.17 ಲಾಭದೊಂದಿಗೆ ಮುಚ್ಚಿತು. ಇನ್ಫೋಸಿಸ್ ಎನ್ವೈಎಸ್ಇನಲ್ಲಿ ಕಳೆದ ಬಾರಿ $10 ಮತ್ತು 94 ಸೆಂಟ್ರಲ್ಲಿ 1.71 ಕುಸಿತದೊಂದಿಗೆ ಮುಚ್ಚಿತು. ಆದರೆ ಎನ್ಎಸ್ಇನಲ್ಲಿ $1,068 ರಲ್ಲಿ 1.64 ಏರಿಕೆಯೊಂದಿಗೆ ಮುಚ್ಚಿತು. ವಿಜಯ್ ಕೇಡಿಯಾ ಬೆಂಬಲಿತ ಕೇಡಿಯಾ ಸೆಕ್ಯುರಿಟೀಸ್ ಎಸ್ಎಂಇ ಎಟ್ ಕಂಪನಿಯಲ್ಲಿ 3.56 ಪಾಲು ಖರೀದಿಸಿ ಭಾರತೀಯ ಎಟ್ ಕ್ಷೇತ್ರದ ಆಸಕ್ತಿಯನ್ನು ತೋರಿಸಿದೆ. 5 ವರ್ಷಗಳ ಗರಿಷ್ಠ ಧಾನ್ಯ ಸಂಗ್ರಹ ಭಾರತಕ್ಕೆ ಎಲ್ ನಿನ್ಯೋ ವಿರುದ್ಧ ರಕ್ಷಣೆ. ಭಾರತದ ಆಹಾರ ಧಾನ್ಯ ಸಂಗ್ರಹ 5 ವರ್ಷಗಳ ಗರಿಷ್ಠ ಮಟ್ಟ ತಲುಪಿದ್ದು, ಎಲ್ ನಿನ್ಯೋ ಹವಾಮಾನ ಘಟನೆಯಿಂದ ಖರೀಫ್ ಋತುವಿನ ಅಡಚಣೆಗಳ ವಿರುದ್ಧ ರಕ್ಷಣೆ ಒದಗಿಸುತ್ತದೆ. ಖರೀಫ್ ಬಿತ್ತನೆ ನಿಧಾನ ಮತ್ತು ಬಂಡವಾಳ ವೆಚ್ಚ ಎಚ್ಚರಿಕೆ ಕಾಳಜಿಯ ವಿಷಯವಾಗಿ ಉಳಿದಿದೆ. ಬೆರಿ ಅಲಾಯ್ಸ್ ಆಂಧ್ರಪ್ರದೇಶದ ಉಕ್ಕು ಸಂಕೀರ್ಣಕ್ಕೆ $1,200 ಕೋಟಿ ಹೂಡಿಕೆ ಮಾಡಲಿದೆ. ಬೆರಿ ಅಲಾಯ್ಸ್ ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಸಮಗ್ರ ಮ್ಯಾಂಗನೀಸ್ ಮತ್ತು ಉಕ್ಕು ಸಾಮಗ್ರಿ ಸಂಕೀರ್ಣಕ್ಕೆ $1,200 ಕೋಟಿ ಹೂಡಿಕೆ ಮಾಡುವ ಯೋಜನೆ ಘೋಷಿಸಿದೆ. ಜೆಎಸ್ಡಬ್ಲ್ಯೂ ಸ್ಟೀಲ್ ಕಳೆದ ಬಾರಿ $1,245 ಮತ್ತು 40 ಪೈಸಾರಲ್ಲಿ 1.60 ಏರಿಕೆಯೊಂದಿಗೆ ಮುಚ್ಚಿತು. ಎಫ್ಡಿ ಬಡ್ಡಿದರಗಳು $3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ 4,079.60 ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,25,086 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.60% ಕುಸಿದಿದೆ. ಹಿಂದಿನ ಮುಕ್ತಾಯ $4,104 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ 59.111.17% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,812 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.17% ಕುಸಿದಿದೆ.
ಹಿಂದಿನ ಮುಕ್ತಾಯ $59 ಮತ್ತು 81 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $23.673.16 ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ $3.16 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $71 ಮತ್ತು 41 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 37 ಸೆಂಟ್ 2%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. $2 ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 39 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಟ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ನವದೆಹಲಿ $942, $2930, ಮುಂಬೈ $941 ಮತ್ತು 50 ಪೈಸಾ, $2885 ಮತ್ತು 50 ಪೈಸಾ, ಚೆನ್ನೈ $957 ಮತ್ತು 50 ಪೈಸಾ, $3106, ಬೆಂಗಳೂರು $944 ಮತ್ತು 50 ಪೈಸಾ, $3021, ಹೈದರಾಬಾದ್ $994, $3191, ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.